ಹಿರಿಯರ ಅನುಭವದ ಕಿವಿಮಾತುಗಳು. ಬೆತ್ತಲೆ ಸ್ನಾನ ಮಾಡಬೇಡ. ಸೀರೆಯ ಸೆರಗನ್ನು ಬೀಳುವಂತೆ ಅಂಗಾಂಗಗಳು ಕಾಣುವಂತೆ ಮಾಡಬೇಡ. ಮದುವೆ ಆಗುವ ಮುಂಚೆ ಲೈಂಗಿಕತೆ ಕಳೆದುಕೊಳ್ಳಬೇಡ. ಹೆಚ್ಚಾಗಿ ಲೈಂಗಿಕ ಕ್ರಿಯೆ ನಡೆಸಬೇಡ. ಅನ್ಯ ಪುರುಷರಿಗೆ ನಿನ್ನ ಮೈ ಮುಟ್ಟಲು ಅವಕಾಶ ಮಾಡಿಕೊಡಬೇಡ. ಅಕ್ರಮ ಸಂಬಂಧ ಬೆಳೆಸಬೇಡ. ಅನ್ಯ ಪುರುಷನ ಜೊತೆ ದೈಹಿಕ ಸಂಪರ್ಕ ಬೆಳೆಸಬೇಡ. ಅನ್ಯ ಜಾತಿಯ ಹುಡುಗನನ್ನು ಕೀಳಾಗಿ ನೋಡಬೇಡ. ಅನ್ಯ ಗಂಡಸಿನ ಜೊತೆ ಮಲಗಬೇಡ. ಬ್ಲೌಸ್ ಹಾಕಿಕೊಂಡಾಗ ಬ್ರಾ ಹಾಕುವುದನ್ನು ಮರೆಯಬೇಡ. ಪೀರಿಯಡ್ ಇದ್ದಾಗ ದೇವರ ಕೋಣೆಗೆ ಪ್ರವೇಶಿಸಬೇಡ. ಪ್ರೀತಿ ಮಾಡಿದವನನ್ನು ನಂಬಿಸಿ ಮೋಸ ಮಾಡಬೇಡ. ಕಾಮದ ಬಯಕೆ ಹೆಚ್ಚಾದಾಗ ತಾಳ್ಮೆ ಕಳೆದುಕೊಳ್ಳಬೇಡ. ಕಾಮುಕ ಪುರುಷರ ಸಹವಾಸ ಮಾಡಬೇಡ. ಸ್ನಾನ ಮಾಡಿ ಬೆತ್ತಲೆ ಓಡಾಡಬೇಡ. ಮೈ ಮೇಲೆ ಬಟ್ಟೆ ಇರಲಿ. ತಲೆ ಸ್ನಾನ ಮಾಡುವಾಗ ಎಣ್ಣೆ ಹಚ್ಚಲು ಮರೆಯಬೇಡ. ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡ. ಒಂಟಿ ಕಾಲಲ್ಲಿ ನಿಲ್ಲಬೇಡ. ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ. ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ. ಇಡೀ ಕುಂಬಳಕಾಯಿ ಮನೆಗೆ ತರಬೇಡ. ಮನೆಯಲ್ಲಿ ಉಗುರು ಕತ್ತರಿಸಬೇಡ. ಮಧ್ಯಾಹ್ನ ತುಳಸಿ ಕೊಯ್ಯಬೇಡ. ಹೊತ್ತು ಮುಳುಗಿದ ಮೇಲೆ ಗುಡಿಸಬೇಡ. ತಲೆ ಬಾಚಬೇಡ. ಉಪ್ಪು ಮೊಸರು ಸಾಲ ಕೊಡುವುದು ಬೇಡ. ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ. ಊಟ ಮಾಡುವಾಗ ಮಧ್ಯ ಮೇಲೆ ಏಳಬೇಡ. ತಲೆ ಕೂದಲು ಒಲೆಗೆ ಹಾಕಬೇಡ. ಹೊಸಿಲನ್ನು ತುಳಿದು ದಾಟಬೇಡ. ಮನೆಯಿಂದ ಹೊರಡುವಾಗ ಗುಡಿಸುವುದು ಬೇಡ. ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ. ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ. ಒಡೆದ ಬಳೆ ಧರಿಸಬೇಡ. ಮಲಗೆದ್ದ ಚಾಪೆ ಮಡಿಸದೆ ಬಿಡಬೇಡ. ಉಗುರು ಕಚ್ಚಲು ಬೇಡ. ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು. ಒಂಟಿ ಬಾಳೆಲೆ ತರಬೇಡ. ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ. ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ. ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ. ಹೊಸಿಲ ಮೇಲೆ ಕೂರಬೇಡ. ತಿಂದ ತಕ್ಷಣ ಮಲಗಬೇಡ. ಹಿರಿಯ ಮುಂದೆ ಕಾಲು ಚಾಚಿ ಅಥವಾ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ. ಕೈ ತೊಳೆದು ನೀರನ್ನು ಜಾಡಿಸಬೇಡಿ. ರಾತ್ರಿ ಊಟದ ತಟ್ಟೆ ತೊಳೆಯದೆ ಬಿಡಬೇಡ. ಎಂಜಲ ಕೈಯಲ್ಲಿ ಊಟ ಬಡಿಸಬೇಡ. ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ. ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ. ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮರೆಯಬೇಡ. ಹರಿದ ತೂತಾದ ಒಳ ಉಡುಪು ಬನಿಯನ್ ಅಂಗಿ ಪ್ಯಾಂಟ್ ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡ. ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ. ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತದೆ. ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡ. ಹೊರಗೆ ಇಡಿರಿ. ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ. ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡ. ಈ ಸಲಹೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.